ನಮ್ಮ ಪ್ರೋಗ್ರಾಮ್ ಅಜೆಂಡಾ ಜಶ್ನೆ ಇಲ್ಮ್ ಉರ್ದುನಲ್ಲಿ ಹೇಳ್ತೀವಿ. ಅಂದ್ರೆ ಮೀನಿಂಗ್ ಅಂದ್ರೆ ಫೆಸ್ಟಿವಲ್ ಆಫ್ ನಾಲೆಡ್ಜ್. ಇಲ್ಮ್ ಅಂದ್ರೆ ನಾಲೆಡ್ಜ್. ನಮ್ಮ ಮಕ್ಕಳಿಗೆ ನಾಲೆಡ್ಜ್ ಅಂದ್ರೆ ಎಜುಕೇಶನ್ ಇಲ್ಲ, ಅವರು ಎಲ್ಲಾ ಫೀಲ್ಡ್ ನಲ್ಲಿ ಮುಂದೆ ಬರಬೇಕು. ಅದು ನಾಲೆಡ್ಜ್. ಬರೀ ನಾವು ಎಜುಕೇಶನ್ ಕೊಡಲ್ವಾ, ಅವ್ರಿಗೆ ಮುಂದೆ ಏನ್ ಮಾಡ್ಬೇಕು ಅದನ್ನು ಐಡಿಯಾ ಕೊಡ್ತೀವಿ. ಮತ್ತು ನಾವು ಅಪಾರ್ಚುನಿಟಿನೂ ಕೊಡ್ತೀವಿ ಅವ್ರಿಗೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಮತ್ತು ಆಚೆ ಹೋಗಕ್ಕೆ, ಪ್ರೋಗ್ರಾಮ್ಸ್ ಮಾಡಕ್ಕೆ. ಅದು ನಮ್ಮ ಅಜೆಂಡಾ. ಇದು ಎಜುಕೇಶನ್ ಅಂದ್ರೆ ನಾವು ಏನ್ ತಿಳ್ಕೊಳ್ತೀವಿ, ಬರೀ ಸ್ಕೂಲ್ ನಲ್ಲಿ ಬರ್ಬೇಕು, ಓದ್ಬೇಕು, ಅದು ಇಲ್ಲ. ಎಜುಕೇಶನ್ ಅಂದ್ರೆ ಅವ್ರಿಗೆ ಇದು ಇರಬೇಕು, ಯಾವ್ದು ಕರೆಕ್ಟ್ ಇದೆ, ರಾಂಗ್ ಇದೆ, ಯಾವ್ದು ಅವ್ರದ್ದು ರೈಟ್ಸ್, ಅದ್ರ ಬಗ್ಗೆ ಅವರು ಫೈಟ್ ಮಾಡ್ಬೇಕು. ಅದೆಲ್ಲ ತಿಳ್ಕೊಂಡು ನಾವು ಏನ್ ಮಾಡ್ತೀವಿ, ಎಲ್ಲ ಸೆಷನ್ ತಗೊಳ್ತೀವಿ. ಎಲ್ಲ ಆರ್ಗನೈಸೇಷನ್ ಜೊತೆಯಲ್ಲಿ ನಾವು ಕರೆದು ಅವ್ರಿಗೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ತೀವಿ, ನಾವು ಇನ್ಸ್ಪೈರ್ ಮಾಡ್ತೀವಿ ಮತ್ತು ಎನ್ಕರೇಜ್ ಮಾಡ್ತೀವಿ. ಅದು ಎಲ್ಲ ಪ್ರೋಗ್ರಾಮ್ ನಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಮುಂದೆ ಬರಬೇಕು. ಯಾಕೆಂದ್ರೆ ನಮ್ಮ ಮಕ್ಕಳು ನಾರ್ಮಲ್ ಮಕ್ಕಳಿಲ್ಲ, ಅವರು ಚೈಲ್ಡ್ ಲೇಬರ್ ಮತ್ತು ಡ್ರಾಪ್ ಔಟ್ ಚಿಲ್ಡ್ರನ್. ಆ ಮಕ್ಕಳಿಗೆ ನಾವು ಕರ್ಕೊಂಡು ನಮ್ಮ ಸ್ಕೂಲ್ ನಲ್ಲಿ ಈ ತರದ್ದು ಎಜುಕೇಶನ್ ಕೊಡ್ತಾ ಇದ್ದೀವಿ. ನೀವು ನೋಡಿದ್ದೀರಾ ಎಲ್ಯುಮ್ನೈನು ಇದ್ದಾರೆ, ಎಷ್ಟು ಮಕ್ಕಳು ಓದ್ಬಿಟ್ಟು MNC ಕಂಪನಿ, IIT ಕಂಪನಿನಲ್ಲಿ ಓದ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದೇ ನಮ್ಮ ಅಜೆಂಡಾ. ಯಾಕಂದ್ರೆ ನಮ್ಮ ಮಕ್ಕಳು ಮುಂದೆ ಬರ್ಬೇಕು. ನಾವು ಏನು ರಿಲಿಜನ್ಗೆ ಮಾಡಲ್ಲ, ನಮ್ಗೆ ಎಲ್ಲಾ ರಿಲಿಜನ್ ಸೇಮ್. ನಮ್ಗೆ ಮಕ್ಳು ಬೇಕು. ಯಾವ್ದಾದ್ರು ರಿಲಿಜನ್ ಇರ್ಲಿ, ಅವರು ರೇಸಿಸಮ್ ಇಲ್ಲ, ಏನಿಲ್ಲ. ನಮ್ಗೆ ಮಕ್ಳು ಬೇಕು. ಯಾರಿಗೆ ಓದಕ್ಕೆ ಇಷ್ಟ ಇದೆ ಅವರು ಬರಬೇಕು. ಯಾಕೆಂದ್ರೆ ಯಾರ ಹತ್ರ ಹಣ ಇದೆ ಅವ್ರಿಗೆ ತುಂಬಾ ಸ್ಕೂಲ್ ಇದೆ. ಆದ್ರೆ ಯಾರ ಹತ್ರ ಹಣ ಇಲ್ಲ ಅವ್ರಿಗೆ ಇಂಗ್ಲಿಷ್ ಎಜುಕೇಶನ್ ತಿಳ್ಕೊಳ್ಳಕ್ಕೆ ಸ್ಕೂಲ್ ಇಲ್ಲ. ಅದು ನಮ್ ಸ್ಕೂಲ್ ಆತರ ಇದೆ. ಅಲ್ಲಿ ನಾವು ಎಲ್ಲಾ ಟೈಪ್ ಆಫ್ ಎಜುಕೇಶನ್ ಕೊಡ್ತೀವಿ. ಕನ್ನಡ. ಎಷ್ಟು ಜನ ಮಕ್ಕಳು ಇವಾಗ ನಮ್ಮ ಹತ್ರ 1200 ಸ್ಟೂಡೆಂಟ್ಸ್ ಇದ್ದಾರೆ ಈಗ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಾದ್ರೂ ಫುಲ್ ವರ್ಷ ನಾವು ಏನೇನ್ ಮಾಡಿದೀವಿ, ಎಷ್ಟು ನಾವು ಮಕ್ಕಳಿಗೆ ಮುಂದೆ ತಗೊಂಡ್ ಬಂದಿದೀವಿ. ಮತ್ತು ನಮ್ ಸ್ಕೂಲು 30 years ಓಲ್ಡ್. ಆ 30 years ನಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲಿಂದ ನಾವು ಎಲ್ಲಿ ತನಕ ತಗೊಂಡ್ ಬಂದಿದೀವಿ, ಅದು ಮುಖ್ಯದು ನಮ್ದು ಇದು ಅಜೆಂಡಾ ಇರೋದು. ಯಾಕಂದ್ರೆ ಲಾಸ್ಟ್ ಇಯರ್ 2020-14 ಎಲ್ಲಾ ಬ್ಯಾಚ್ ಮಕ್ಕಳು ನಾವು ಕರ್ಕೊಂಡು ತೋರಿಸ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಹಣ ಇಂಪಾರ್ಟೆಂಟ್ ಇಲ್ಲ, ನಮ್ಮಲ್ಲಿ ಓದಕ್ಕೆ ಇಷ್ಟ ಇದ್ರೆ ಅದು ಅವರು ಮುಂದೆ ಬರಬಹುದು ಅಂತ. ಯಾವ ರೀತಿ ಸೇರ್ಕೊಳ್ಬಹುದು ಮೇಡಮ್? ಸೇರ್ಕೊಳ್ಬೇಕು ಅಂದ್ರೆ ಏನು ಸೇರ್ಕೋಬೇಕಂದ್ರೆ ಅವ್ರಿಗೆ ಏನ್ ನಾವು ಮಾಡ್ತೀವಿ, ನಾವು ಮೊದ್ಲು ಅವ್ರದ್ದು ಇದು ನೋಡ್ತೀವಿ, ಬ್ಯಾಕ್ ಗ್ರೌಂಡ್, ಯಾವ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ. ಯಾಕಂದ್ರೆ ನಾವು ನೋಡಿದೀವಿ, ಯಾರ ಹತ್ರ ಹಣ ಇದೆ ಅವರು ಬರಲ್ಲ ನಮ್ಮ ಹತ್ರ. ಯಾರಿಗೆ ಎಜುಕೇಶನ್ ಬೇಕು ಆದ್ರೆ ಅವ್ರಿಗೆ ಹಣ ಇರಲ್ಲ. ಯಾಕೆಂದ್ರೆ ಎಜುಕೇಶನ್ ಇವತ್ತು ಈ ಜನರೇಷನ್ ನಲ್ಲಿ ಹಣ ಇದ್ರೇನೆ ಒಳ್ಳೇದು ಎಜುಕೇಶನ್ ಸಿಗತ್ತೆ ಅಂತ ಮನ್ಸಿನಲ್ಲಿ ಎಲ್ಲಾರು ಇಟ್ಕೊಂಡಿದ್ದಾರೆ. ಆದ್ರೆ ಅದು ನಮ್ದು ಇಲ್ಲ. ಯಾರಿಗೆ ಓದಕ್ಕೆ ಇಷ್ಟ ಇದೆ ಆದ್ರೆ ಅವ್ರ ಹತ್ರ ಕಾಸಿಲ್ಲ ಅಂದ್ರೆ ಅವರು ನಮ್ಮ ಸ್ಕೂಲ್ಗೆ ಬರಬಹುದು, ಅವರು ಅಡ್ಮಿಷನ್ ತಗೋಬಹುದು. ಎಷ್ಟು ಬ್ರಾಂಚಸ್ ಗಳಿದೆ? ಒಂದೇ ಬ್ರಾಂಚ್ ಇರೋದು ನಮ್ ಸ್ಕೂಲ್, ಬಿಸ್ಮಿಲ್ಲಾ ನಗರ್ ನಲ್ಲಿ ಇರೋದು ನಮ್ ಸ್ಕೂಲು. ಬರೀ ಸ್ಕೂಲ್ ಇಲ್ಲ, ನಾವು ಏನ್ ಮಾಡ್ತೀವಿ, ಮಕ್ಕಳಿಗೆ ಯಾರು ಯೂತ್ ಇದ್ದಾರೆ, ಡ್ರಾಪ್ ಔಟ್ ಆಗಿದ್ದಾರೆ, 9th ಸ್ಟ್ಯಾಂಡರ್ಡ್ ಓದಿದ್ದಾರೆ, ಆದ್ರೆ ಅವ್ರಿಗೆ ಆಮೇಲೆ ಅರ್ಥ ಆಗತ್ತೆ ನಾವು 10th ಓದ್ಬೇಕು, ಅವ್ರಿಗೆ ನಾವು NIOS ಓಪನ್ ಮಾಡಿದ್ದೀವಿ, ಓಪನ್ ಯೂನಿವರ್ಸಿಟಿ ಸ್ಕೂಲ್. ಅಲ್ಲಿ ಏನ್ ಮಾಡ್ತಾರೆ, ಅವರು 10th ಮತ್ತು 12th ಅಲ್ಲಿನೇ ಓದ್ಕೊಂಡು ಮತ್ತು ಫ್ಯೂಚರ್ ಅವರು ಏನ್ ಮಾಡ್ತಾರೆ, ಎಜುಕೇಶನ್ ಕಂಟಿನ್ಯೂ ಮಾಡ್ತಾರೆ. ಏನಾದ್ರು ಹಾಸ್ಟೆಲ್ ವ್ಯವಸ್ಥೆ? ಇಲ್ಲ, ಹಾಸ್ಟೆಲ್ ಇಲ್ಲ ನಮ್ಮ ಹತ್ರ. ನಮ್ ಲೊಕ್ಯಾಲಿಟಿನಲ್ಲಿನೇ ಎಷ್ಟು ಮಕ್ಳಿದ್ದಾರೆ ಅವರೇ ಬರೋದು. ಮತ್ತು ನಮ್ಮ ಮಕ್ಳು ಯಾರು ಓದ್ತಾ ಇದ್ದಾರೆ ಅವ್ರ ಎಲ್ಡರ್ ಸಿಸ್ಟರ್ಸ್, ಎಲ್ಡರ್ ಬ್ರದರ್ ಮತ್ತು ವುಮೆನ್ಸ್ಗೆ ನಾವು ಇದು ವೊಕೇಶನಲ್ ಸೆಂಟರ್ನು ಹಾಕಿದ್ದೀವಿ. ಅಲ್ಲಿ ಟೈಲರಿಂಗ್ ಸೆಂಟರ್ ನಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಆಮೇಲೆ ಅವರು ಪ್ರೊಡಕ್ಷನ್ ಸೆಂಟರ್ಗೆ ಬರಬೇಕು. ನಮ್ಗೆ ಏನಾದ್ರು ಆರ್ಡರ್ ಸಿಕ್ಕದ್ರೆ ಅವ್ರಿಗೆ ಅಪಾರ್ಚುನಿಟಿ ಸಿಕ್ಕತ್ತೆ ಇದು ಅರ್ನ್ ಮಾಡಕ್ಕೆ. ಎಷ್ಟು ವರ್ಷದಿಂದ ನಡೀತಾ ಇದೆ? 30 years ಆಯ್ತು. ನಾವು ಮತ್ತು ಬೇನಜೀರ್ ಮ್ಯಾಮ್ just we had completed our 10th standard, then we thought that we have to work for these children. ಇವತ್ತು ಕಾರ್ಯಕ್ರಮದಲ್ಲಿ ಯಾರ್ಯಾರು ಅತಿಥಿಗಳು ಬಂದಿದ್ರು ಮತ್ತೆ ಯಾರ್ಯಾರು ತಮ್ಮ? ನಾವು ಚೀಫ್ ಗೆಸ್ಟ್ ಆದ್ರೆ ನಮ್ಗೆ ಇರೋದು ಎಲ್ಲಾ ವರ್ಷದಿಂದ ನಾವು ಚೀಫ್ ಗೆಸ್ಟ್ ಅಂದ್ರೆ ನಮ್ಮ ಪೇರೆಂಟ್ಸ್, ಯಾರು ಸಪೋರ್ಟಿವ್ ಪೇರೆಂಟ್ಸ್ ಅವರೇ ಚೀಫ್ ಗೆಸ್ಟ್. ಈ ವರ್ಷ ನಾವು ಏನ್ ಮಾಡಿದೀವಿ, ಅಲ್ಯುಮ್ನೈ, ದ ಸ್ಟೂಡೆಂಟ್ ಹೂ ಹ್ಯಾವ್ ಪಾಸ್ಡ್ ಅಂಡ್ ಹೂ ಇಸ್ ವರ್ಕಿಂಗ್, ಅವ್ರಿಗೆ ನಾವು ಚೀಫ್ ಗೆಸ್ಟ್ ಅಂತ ಮಾಡಿದೀವಿ. ನಮ್ಗೆ ಚೀಫ್ ಗೆಸ್ಟ್ ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಪೇರೆಂಟ್ಸ್, ಅವರೇ ಚೀಫ್ ಗೆಸ್ಟ್ ಆಫ್ ಆನರ್ ನಲ್ಲಿ ಎಲ್ಲ ಆರ್ಗನೈಸೇಷನ್ ನಮ್ಮ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಬಂದಿದ್ದಾರೆ. ಎನ್ಫೋಲ್ಡ್ ಇಂದ ಇದೆ, IIPR ಇಂದ ಇದೆ,
ಮತ್ತು ಲಾ ಇಂದ ಇದೆ. ಯಾಕೆಂದ್ರೆ ಅವ್ರಿದ್ರೆ ನಮ್ಮ ಮಕ್ಕಳಿಗೆ ಕೆರಿಯರ್ ಗೈಡೆನ್ಸ್ ಸಿಗುತ್ತೆ, ಅವ್ರಿಗೆ ಒಂದು ರೋಲ್ ಮಾಡೆಲ್ ಇರುತ್ತೆ. ಮುಂದೆ ಮಕ್ಕಳು ನೋಡ್ತಾರೆ, ಓ ಈ ತರ ಓದಿದ್ರೆ ನಾವೂ ಹಂಗೆ ಬರ್ಬೋದು ಅಂತ. ತಮ್ಮ ಹೆಸರು? ಅಂಜುಮ್ ಫಾತಿಮಾ, ಪ್ರಿನ್ಸಿಪಲ್ ಆಫ್ ಎಕ್ಸಲೆಂಟ್ ಇಂಗ್ಲಿಷ್ ಸ್ಕೂಲ್.